ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಾಕ್ಷಿ ಬೆಹನ್ ಅವರ ಒಂದು ಪ್ರಶ್ನೆ ಈ ರೀತಿ ಇದೆ. ಪರಂ ಶಾಂತಿ ಬಾಪೂಜಿ, ನನಗೆ ಬಹಳಷ್ಟು ಆತ್ಮರು ಕೇಳುತ್ತಾರೆ, ನಾವು ಪರಂ ಶಾಂತಿ ಧ್ಯಾನ ಸ್ಥಿತಿಗೆ ಹೋದಾಗ, ಆತ್ಮಸ್ವರೂಪ ಸ್ಥಿತಿಯಲ್ಲಿ ನೆಲೆಯಾದಾಗ ಒಂದು ಪ್ರಶ್ನೆ ಎಂದರೆ, ನಾವು ಮಾಡುತ್ತಿರುವಂಥ ಧ್ಯಾನದ ವಿಧಿ ಸರಿಯಾಗಿದೆಯೇ ಎಂದು ನಮಗೆ ಹೇಗೆ ತಿಳಿದು ಬರುತ್ತದೆ? ಧ್ಯಾನದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ನಮಗೆ ಧ್ಯಾನದಲ್ಲಿ ಆಗುವಂತಹ ಯಾವ ಅನುಭವಗಳಿಂದ ನಾವು ನಮ್ಮ ಧ್ಯಾನದ ಕ್ರಮ ಸರಿಯಾಗಿದೆ ಎಂದು ತಿಳಿದುಕೊಳ್ಳಬಹುದು ಎಂದು ಕೇಳಿದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಪರಂ ಶಾಂತಿ, ನಮ್ಮ ಧ್ಯಾನ ಸ್ಥಿತಿಯು ಸರಿಯಾಗಿದೆ ಅಥವಾ ಇಲ್ಲ ಎನ್ನುವುದು ನಮ್ಮ ಮನಸ್ಸಿಗೆ ತಿಳಿದು ಬರುತ್ತದೆ. ಧ್ಯಾನದಲ್ಲಿ ಪರಮಪಿತನೊಂದಿಗೆ ನಾವು ಕನೆಕ್ಟ್ ಆಗುತ್ತೇವೆ. ಪರಮಪಿತನಿಂದ ನಮಗೆ ಪವರ್ ಕೂಡ ಬರುತ್ತದೆ. ಯೋಗ ಅಥವಾ ಧ್ಯಾನ ಅಂದರೇನೆ ಪವರ್ ಎಂದರ್ಥ. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಪವರ್ ಬರುತ್ತದೆ. ಇದರಿಂದ ಸೂಕ್ಷ್ಮ ಶರೀರದಲ್ಲಿ ತುಂಬಿಕೊಂಡಿರುವಂತಹ ನೆಗೆಟಿವಿಟಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ಸೂಕ್ಷ್ಮ ಶರೀರ ಬದಲಾಗುತ್ತಾ ಹೋಗುತ್ತದೆ. ಇನ್ನೂ ಹೆಚ್ಚು ಹೆಚ್ಚು ಪವರ್ ಬರುತ್ತಿದ್ದಂತೆ ಕಾರಣ ಶರೀರ ಕೂಡ ಬದಲಾಗುತ್ತಾ ಹೋಗುತ್ತದೆ. ಕಾರಣ ಶರೀರ ಬದಲಾಗುತ್ತಾ ಹೋಗುವಾಗ ಕಾರಣ ಶರೀರದಲ್ಲಿರುವಂತಹ ಅನೇಕ ಜನ್ಮದ ರೆಕಾರ್ಡ್ಗಳು ಅವೆಲ್ಲವೂ ಭಸ್ಮವಾಗುತ್ತಾ ಹೋಗುತ್ತವೆ ಅಥವಾ ಅಳಿಸಿ ಹೋಗುತ್ತವೆ. ಕಾರಣ ಶರೀರದ ಆಧಾರದಿಂದಲೇ ಮನಸ್ಸು ಕೆಲಸ ಮಾಡುತ್ತಿರುತ್ತದೆ. ಮೊದಲು ಮನಸ್ಸಿನಲ್ಲಿ ನಿಧಾನಗತಿಯಲ್ಲಿ ಬದಲಾವಣೆ ಆಗುತ್ತದೆ. ಇದು ನಮಗೆ ಅನುಭವಕ್ಕೆ ಬರುತ್ತದೆ. ಅಂದರೆ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆ. ನಿರಂತರವಾಗಿ ಮಾಡುವ ಧ್ಯಾನದಿಂದ ನಿರಂತರ ಯೋಗಿಯ ಅನುಭವ ಆಗುತ್ತದೆ. ನಷ್ಟಮೋಹ ಸ್ಮೃತಿ ಲಬ್ಧ ಹಾಗೂ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಗೆ ಬಂದು ಬಿಡುತ್ತೇವೆ. ಲೌಕಿಕದ ವಿಷಯ ವಸ್ತುಗಳಿಂದ ಮಾತುಗಳಿಂದ ಮನಸ್ಸು ದೂರವಾಗುತ್ತಾ ಹೋಗುತ್ತದೆ. ಬುದ್ಧಿಯು ಸದಾ ಬೇಹದ್ನಲ್ಲಿಯೇ ಇರುತ್ತದೆ. ಏಕೆಂದರೆ ನಿರಂತರ ಧ್ಯಾನದಿಂದ ಕಾರಣ ಶರೀರದಲ್ಲಿ ಯಾವುದೇ ರೆಕಾರ್ಡ್ಗಳು ಉಳಿದುಕೊಳ್ಳುವುದಿಲ್ಲ. ಹೀಗಾಗಿ ಧ್ಯಾನ ಮಾಡುವುದರಿಂದ ಪವರ್ ಬರುತ್ತದೆ. ಪವರ್ ಬಂದಾಗ ವಿಕರ್ಮಗಳೆಲ್ಲವೂ ವಿನಾಶ ಹೊಂದಿ ಮನಸ್ಸು ಬದಲಾಗುತ್ತದೆ. ಮತ್ತು ಮನಸ್ಸು ಬದಲಾದಾಗ ಬುದ್ಧಿ ಬದಲಾಗುತ್ತದೆ. ಬುದ್ಧಿ ಬದಲಾದಾಗ ಅಂದರೆ ಬುದ್ಧಿಯು ಶುದ್ಧವಾಗುತ್ತಾ ಹೋದಾಗ ಬುದ್ಧಿಯು ಸತೋಪ್ರಧಾನವಾಗುತ್ತದೆ. ಹೆಚ್ಚು ಹೆಚ್ಚು ಪವರ್ ಬರುತ್ತಾ ಹೋದಂತೆಲ್ಲ ಬುದ್ಧಿಯು ತ್ರಿಗುಣಾತೀತವಾಗುತ್ತಾ ಹೋಗುತ್ತದೆ. ನಿಧಾನವಾಗಿ ಬುದ್ಧಿಯು ಭಾವಾತೀತವಾಗತೊಡಗುತ್ತದೆ. ಬುದ್ಧಿಯು ಭಾವಾತೀತವಾದಾಗ ಧ್ಯಾನದಲ್ಲಿ ಹೆಚ್ಚಿನ ಅನುಭವಗಳು ಆಗತೊಡಗಿ ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು ಎಂದು ಅನಿಸತೊಡಗುತ್ತದೆ. ಮನಸ್ಸು ಸದಾ ಧ್ಯಾನದಲ್ಲಿ ಇರುತ್ತದೆ. ಸದಾ ಯೋಗ ಮಾಡುವುದರಿಂದ ಭಾವಾತೀತ ಗುಣಾತೀತವಾಗಿ ಅಂತ್ಯದಲ್ಲಿ ಒಂದು ದಿನ ಆತ್ಮವು ಸಂಪೂರ್ಣವಾಗಿ ಹಗುರವಾಗಿ ಆತ್ಮ ಸ್ವರೂಪದ ಅನುಭೂತಿಯಾಗುವುದು. ಸಂಪೂರ್ಣ ಲೈಟ್ ಬಾಡಿಯ ಅನುಭವ ಆಗತೊಡಗುತ್ತದೆ. ಮೊದಲು ಇದೆಲ್ಲ ಸ್ವಲ್ಪ ಸ್ವಲ್ಪವೇ ಅನುಭವವಾಗುತ್ತಾ ನಿಧಾನವಾಗಿ ಧ್ಯಾನದಲ್ಲಿ ಮುಂದುವರಿಯುತ್ತಾ ಹೋದಂತೆ ಧ್ಯಾನದಲ್ಲಿ ಪವರ್ ಹೆಚ್ಚಾಗಿ ಕರ್ಮಾತೀತ ಸ್ಥಿತಿ ನಿರ್ಮಾಣವಾಗುತ್ತದೆ. ಕರ್ಮಾತೀತ ಸ್ಥಿತಿಗೆ ಬರುತ್ತಿದ್ದಂತೆ ಸದಾ ಆತ್ಮ ಅಂದರೆ ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ನೆಲೆ ನಿಲ್ಲುತ್ತೇವೆ. ಬಾಪೂಜಿಯವರು ಹೇಳುತ್ತಾರೆ, ಆಗ ಆತ್ಮನನ್ನು ಹೊರತುಪಡಿಸಿ ಬೇರೇನೂ ಕಾಣಿಸುವುದಿಲ್ಲ. ಆತ್ಮಸ್ಥಿತಿಯಲ್ಲಿ ಸ್ಥಿರವಾಗಿದ್ದೀರಾ ಎಂದರೆ ಈಗ ಹೊರಡುವ ಸಮಯ ಬಂದಾಗಿದೆ ಎಂದುಕೊಳ್ಳಿ. ಈಗ ಹೊರಡಲು ತಯಾರಾಗಿ ಬೇಹದ್ನ ವಿಮಾನದಲ್ಲಿ ಕುಳಿತುಕೊಳ್ಳುವಿರಿ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m.
Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो